ಇರಲಿ, ಮಿತಿ ಇರಲಿ ಮನಸ್ಸಿನ ಉದ್ವೇಗ ಭೋಗದಲ್ಲಿ, ಅತಿಬೇಡ ಎಲ್ಲಿಯೂ ಮಂಕುತಿಮ್ಮ ಅನ್ನುವ ಕವಿವಾಣಿಯಂತೆ ನನ್ನ ಆತ್ಮೀಯ ಹಿರಿಯ ಸಹೋದರರಾದ ಶ್ರೀ ಸಂಗಮೇಶ ಬಾಗವಾಡಿಯವರು ತಮ್ಮ ಇಡೀ ಬದುಕನ್ನ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಸವಾಲು ಅಂತ ಸ್ವೀಕರಿಸಿದವರು. ಕಡುಬಡತನ, ಅಪಮಾನಗಳು, ಸಂಘರ್ಷಗಳು, ಹಸಿವು, ಈ ಎಲ್ಲ ಸಮಸ್ಯೆಗಳ ನಡುವೆ ಒಂದು ಅರ್ಥದಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವಿನಂತೆ ನನ್ನ ಸಹೋದರ ಸಂಗಮೇಶ ಬಾಗವಾಡಿಯವರು ವೃತ್ತಿಯಲ್ಲಿ ಸರ್ಕಾರದ ಅಧಿಕಾರಿಯಾಗಿ, ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ 2 ಸಲ ಗೌರವ ಕಾರ್ಯದರ್ಶಿಯಾಗಿ, ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಜನರ ಭಾವನೆಗಳನ್ನ, ದುಃಖ ದುಮ್ಮಾನಗಳನ್ನ, ಅವರ ಆಕ್ರಂದನಗಳನ್ನ ಸರ್ಕಾರದ ಕಿವಿಗೆ ಮುಟ್ಟಿಸುವಂತಹ, ನಾಡಿನ ಜನಮಾನಸಕ್ಕೆ ಆ ಭಾಗದ ಜನರ ಕಣ್ಣೀರಿನ ಕಥೆಯನ್ನ ಪರಿಚಯ ಮಾಡಿಕೊಡ್ತಕ್ಕಂಥ ದಿಸೆಯಲ್ಲಿ ನಮ್ಮ ಸಂಗಮೇಶ್ವರರು ವಹಿಸಿದಂಥ ಪಾತ್ರ ಅದ್ಭುತವಾದಂಥದ್ದು. ಹೈದರಾಬಾದ್ ಕರ್ನಾಟಕ ಇನ್ನೂ ಕರ್ನಾಟಕದ ಒಂದು ಭಾಗವೇ ಅನ್ನುವ ಪ್ರಶ್ನೆ ಮಾಡುವಷ್ಟರ ಮಟ್ಟಿಗೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪನವರಿಂದ ಆ ವರದಿ ಆಧಾರಿತವಾಗಿ ಏನೆಲ್ಲ ಯೋಜನೆಗಳು ಅನುಷ್ಠಾನ ಆಗಬೇಕಾಗಿತ್ತು, ಅದ್ಯಾವುದು ಆಗಲಿಲ್ಲವಲ್ಲ ಅನ್ನುವ ನೋವಿನ ಆ ಕಥಾನಕವನ್ನ 7,000 ಕೃತಿಗಳನ್ನ ಇಡೀ ಕನ್ನಡ ನಾಡಿಗೆ ಸ್ವಂತ ದುಡ್ಡಿನಲ್ಲಿ ಪ್ರಕಟ ಮಾಡಿ ಹಂಚಿದವರು ಸನ್ಮಾನ್ಯ ಸಂಗಮೇಶ ಬಾಗವಾಡಿಯವರು. ಆ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ಮಾತನಾಡಲಾರೆ, ಈಗಾಗಲೇ ಸಾಕಷ್ಟು ಮಾತನಾಡಿದ್ದಾರೆ ಎಲ್ಲರೂ. ಒಬ್ಬ ಸನ್ಮಾನ್ಯರಾದ ಹಂಪನ ಒಂದು ಮಾತನ್ನು ಹೇಳಿದರು, ಒಬ್ಬ ವ್ಯಕ್ತಿ ಹೇಗಿರಬೇಕು ಅಂತ ಹೇಳಿ. ಅದಕ್ಕೆ ನನ್ನದೇ ಆದಂತಹ ಒಂದು ವ್ಯಾಖ್ಯಾನ, ಅದು ಎಲ್ಲಿಯೇ ಓದಿದ್ದು ನೆನಪಿಲ್ಲ. ಒಬ್ಬ ನಿಜವಾದ ಸಾಧಕನಿಗೆ 4 ಗುಣಗಳಿರಬೇಕು. ಒಂದು, ತಂತ್ರಜ್ಞಾನಿಯ ಮಿದುಳಿರಬೇಕು, ಅಂದರೆ ವಿಚಾರವನ್ನು ಗ್ರಹಿಸುವ ಶಕ್ತಿ ಮತ್ತು ಅದನ್ನು ಅನುಷ್ಠಾನಕ್ಕೆ ತರುವಂತಹ ಕೌಶಲ್ಯ. ಆ ಒಂದು ಮಾನಸಿಕ ಶಕ್ತಿ ಇರಬೇಕು ಒಬ್ಬ ವ್ಯಕ್ತಿಗೆ, ತಂತ್ರಜ್ಞಾನಿಯ ಮಿದುಳಿರಬೇಕು. 2ನೇದಾಗಿ ವಾಚಾಳಿಯ ನಾಲಿಗೆ ಇರಬೇಕು. ತಾನೇನೇನು ಅನ್ನಬೇಕೋ, ಏನು ತಿಳಿಸ್ಬೇಕೋ, ಏನು ಅಭಿವ್ಯಕ್ತಿಗೊಳಿಸಬೇಕೋ ಅದನ್ನು ಜನಮಾನಸಕ್ಕೆ ನೇರವಾಗಿ ಮುಟ್ಟಿಸುವಂತಹ ಅಭಿವ್ಯಕ್ತಿಯ ಕೌಶಲ್ಯ ಬೇಕು, ಅಂದರೆ ವಾಚಾಳಿಯ ನಾಲಿಗೆ ಇರಬೇಕು. 3ನೇದಾಗಿ ವೈದ್ಯನ ಹಸ್ತ ಇರಬೇಕು. ಒಬ್ಬ ಚಿಕಿತ್ಸೆ ಮಾಡತಕ್ಕಂಥ ವೈದ್ಯ ಸದಾಕಾಲ ತನ್ನ ಹಸ್ತಗಳನ್ನು, ಮನಸ್ಸನ್ನ, ಹೃದಯವನ್ನ ಸ್ವಚ್ಛವಾಗಿ ಇಟ್ಕೊಂಡಿರ್ತಾನೆ. ಅದರ ಅರ್ಥ ಪ್ರಾಮಾಣಿಕತೆ ಇರಬೇಕು. ವೈದ್ಯನ ಹಸ್ತದ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸಾರ್ವಜನಿಕ ಬದುಕಿನಲ್ಲಿ ದಕ್ಷತೆಯ ಜೊತೆಗೆ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಂಡು ಬರಬೇಕು. ಹೀಗೆ ತಂತ್ರಜ್ಞಾನಿಯ ಮಿದುಳು, ವಾಚಾಳಿಯ ನಾಲಿಗೆ, ವೈದ್ಯನ ಹಸ್ತ, ಇದರ ಜೊತೆಗೆ ತಾಯಿಯ ಹೃದಯ ಇರಬೇಕು. ಆ ತಾಯಿಯ ಹೃದಯ ಎಲ್ಲರನ್ನೂ ಸಹ ಆರ್ದ್ರತೆಯಿಂದ ಅಪ್ಪಿಕೊಳ್ಳುವಂಥ ಭಾವ, ಅನನ್ಯ ಭಾವ. ಆ ಹಿನ್ನೆಲೆಯಲ್ಲಿ ಸಂಗಮೇಶ್ವರರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಗಜಲ್ಗಳನ್ನು ರಚನೆ ಮಾಡಿದ್ದಾರೆ, ಕವಿತೆಗಳನ್ನು ರಚಿಸಿದ್ದಾರೆ, ಕಥಾನಕಗಳನ್ನು ರಚನೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಉತ್ತಮ ಸ್ನೇಹಜೀವಿಯಾಗಿ, ಸ್ನೇಹಕ್ಕೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟಂಥವರು. ಇಂತಹ ಒಬ್ಬ ಸಾಧಕರಿಗೆ ಇವತ್ತು ನಾವು ಸಂಗಮ ಅನ್ನುವ ಪ್ರಶಸ್ತಿಯ ಅಭಿನಂದನೆಯ ಗ್ರಂಥವನ್ನು ಅರ್ಪಿಸ್ತಾ ಇದ್ದೇವೆ. ಸಂಗಮ ಅನ್ನುವಂಥದ್ದು ವಿದ್ಯೆ, ವಿನಯ, ವಿವೇಕದ ಸಂಕೇತ ಅನ್ನುವ ಮಾತನ್ನು ಹೇಳ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸನ್ಮಾನ್ಯ ಗೋರುಚರವರಿಗೆ, ಹೊಸಮನಿಯವರಿಗೆ, ಸಾವುಕಾರವರಿಗೆ, ನಮ್ಮ ಹಿರಿಯ ಅಣ್ಣ ಬಿದ್ರಿಯವರಿಗೆ, ನನ್ನ ಗುರುಗಳಾದ ಹಂಪನವರಿಗೆ, ಇನ್ನೆಲ್ಲ ಮಿತ್ರರಿಗೆ, ಇಂದಿನ ಸಾಲಿನಲ್ಲಿ ಕೊಡ್ತಾ ಎಲ್ಲ ಬಂಧುಗಳಿಗೆ ಅನಂತ ಪ್ರಣಾಮಗಳು ಸಲ್ಲಿಸಿ, ಸಂಗಮೇಶ ಬಾಗವಾಡಿಯವರ ಬದುಕು ಸಾರ್ಥಕ ಬದುಕು, ಆದರ್ಶದ ಬದುಕು, ಮಾದರಿಯ ಬದುಕು ಅನ್ನೋ ಮಾತನ್ನು ಹೇಳ್ತಾ ನನ್ನ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.